ನೀವು ರೈತರಾಗಿದ್ರಿ ಅಂದ್ರೆ ಈ ವಿಡಿಯೋ ನಿಮಗಾಗಿ. ನಿಮ್ಮ ಭೂಮಿ ಒಳಗೆ ಸಾಕಷ್ಟು ಲಾಭ ನೀವು ಕಾಣುತ್ತಿಲ್ಲನು ಮತ್ತು ರೋಗ ಕೀಟ ಬಾಧೆ ಹೆಚ್ಚಾಗೈತೆ. ಈ ತಪ್ಪಿನಿಂದನೇ ನಿಮಗೆ ಲಾಭ ಆಗತ್ತಿಲ್ಲ. ಏನಪ್ಪಾ ಅಂದ್ರೆ ಕೃಷಿಯನ್ನ ಯಾವಾಗಲಿ ಭೂಮಿಯನ್ನ ಪೋಷಣೆ ಮಾಡುವುದ್ರ ಜೊತೆಗೆ ನಮ್ಮ ಲಾಭ ತಕ್ಕೋಬೇಕು. ಆದ್ರೆ ನಾವು ಮಾಡೋ ಪದ್ಧತಿ ಹಂಗಿಲ್ಲ. ಈಗ ಭೂಮಿಯನ್ನ ಶೋಷಣೆ ಮಾಡಿ ನಾವು ಲಾಭ ತಕ್ಕೊಳತ್ತೀವಿ. ಅದರ ಅರ್ಥ ಏನಪ್ಪಾ ಅಂದ್ರೆ ಭೂಮಿಗೆ ಬೇಕಾದಂತ ನಾವು ಗೊಬ್ಬರವನ್ನ ಸಾವಯವ ಪದಾರ್ಥಗಳನ್ನ ಭೂಮಿಗೆ ಹಾಕತ್ತಿಲ್ಲ. ಅತಿಯಾಗಿ ರಾಸಾಯನಿಕ ಬಳಸಿ ಭೂಮಿಯನ್ನ ನಾವು ಜೀವಸತ್ವವನ್ನ ಅದರ ವಿಟಮಿನ್ಸ್ ಅನ್ನ ಭೂಮಿಯನ್ನ ನಾವು ಶ್ರೀಮಂತ ಮಾಡ್ರೆ ಭೂಮಿ ನಮ್ಮನ್ನ ಶ್ರೀಮಂತ ಮಾಡ್ತದೆ. ಹೆಂಗಪ್ಪ ಅಂದ್ರೆ ಭೂಮಿನ ಶ್ರೀಮಂತ ಮಾಡೋದು ಹೆಂಗ? ಭೂಮಿಗೆ ಬೇಕಾದಂತ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಗೆ ಹಾಕ್ಬೇಕು. ಉದಾಹರಣೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು, ಮತ್ತ ಕೃಷಿ ತ್ಯಾಜ್ಯವನ್ನು ಅಲ್ಲೇ ಕೊಳಸೋದಾಗಿರ್ಬೋದು. ಈ ರೀತಿ ಮಾಡ್ಕೊತ ಹೋದ್ರೆ ನಾವು ಕೃಷಿಗೆ ಹೆಚ್ಚು ಆದಾಯನ ಪಡಿಬಹುದು. ಮತ್ತೆ ರಾಸಾಯನಿಕ ಗೊಬ್ಬರವನ್ನ ಯಾವ ರೀತಿ ಬಳಸಬೇಕು, ಮಣ್ಣು ಪರೀಕ್ಷೆ ಮಾಡಿ ಬಳಸ್ರಿ. ಇಲ್ಲ ಅಂತಂದ್ರೆ ಯಾವ ಗೊಬ್ಬರ ಏನು ಕೆಲಸ ಮಾಡ್ತದೆ ಅನ್ನೋದು ತಿಳ್ಕೊಂಡು ಬಳಸ್ರಿ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತಾರೆ ನನ್ನ ಸಂಪರ್ಕ ಮಾಡ್ರಿ. ನನ್ನ ಹೆಸರು ಸಂತೋಷ್ ತಿರದಾಳ. ಎಲ್ಲರಿಗೂ ನಮಸ್ಕಾರ.